ಮಾರ್ಷಲ್ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡೋಣ. ನೋಡಿ ಅಲ್ಲಿ ಮಾರ್ಷಲ್ ಮಾತಾಡ್ತಾ ಇದಾರೆ, ಅದೇನು ಮಾತಾಡ್ತಾ ಇದ್ರು ನೋಡೋಣ. ಕಾಣಿಸ್ತಾ ಇದಾರಲ್ಲ, ಯೂನಿಫಾರ್ಮಲ್ಲಿ ಇದ್ದಾರೆ. ಓಹೋ, ಇಲ್ಲೆಲ್ಲ ಪಾಯಿಂಟ್ ಇದೆ. ಮಾರ್ಷಲ್ ಹೆಸರು ಕಾಣ್ತಾ ಇಲ್ಲ. ನಮಸ್ಕಾರ ಸರ್, ಆರಾಮ? ಹಾಂ ಸರ್, ವಿಠಲ್ ನಗರ, ಮಾರುತಿ ಮಂದಿರ, ಹಿಂದೂ ರುದ್ರಭೂಮಿ ಎಲ್ಲ ಕಡೆನೇ ಕಸ ಬಿದ್ದಿದೆ ಸರ್. ಸರ್ ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀನಿ ಸರ್. ನಿನ್ನೆ ನಾನು ರಿಪೋರ್ಟ್ ಮಾಡಿದ್ದೀನಿ, 2ನೇ ವಿಡಿಯೋ ತೆಗಿತಾ ಇರೋದು. ವಿಡಿಯೋಗಳು ನಿಮ್ಗೆ ಸೆಂಡ್ ಮಾಡಿದ್ದೀನಿ ಅನಿಸುತ್ತೆ. ಎಲ್ಲ ಕೇಳ್ತಾರೆ ಕರಿಗೌಡ್ರಿಗೆ ಸೆಂಡ್ ಮಾಡಿ ಸರ್ ಅಂತ. ಕರಿಗೌಡ್ರು ಏನು ಸರ್ ಅವರು? AS ಆಫೀಸರ ಅಥವಾ DC ನ ಏನು ಸರ್ ಅವರು? ನಮ್ಮ ಸೆಂಟ್ರಲ್ಗೆ ಕಮಿಷನರ್. ಓಕೆ, ಈಗ ಯಾರಿಗೆ ಹೇಳಿದ್ರು ಆಗ್ತಿಲ್ಲ ಸರ್, ಆಟೋಗಳು ಬರ್ತಿಲ್ಲ. ಇಲ್ಲಿ ಇರೋದು 3 ಆಟೋ ಅಂತ. 1 ನಿಮಿಷ ತಡೀರಿ ಸರ್. ನೋಟಿಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಹಾಂ, ಆಯ್ತಾ? ಹಾಂ, ಈಗ ವರ್ಕರ್ಸ್ ಪ್ರಾಬ್ಲಮ್ ಇದೆ. ನಾನು ಮಾತಾಡ್ಬಿಡ್ತೀನಿ ಫಸ್ಟು. 20 ದಿವಸ ಆಗಿದೆ ಆಟೋಗಳು ಬಂದು. ನಿಜನಾ? 20 ದಿವಸ ಆಗಿದೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಾನು ಸರ್ವಿಸ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿದೆ. 22 ದಿವಸ ಆಗಿದೆ ಸರ್. ಮಾಸ್ಕ್ ತೆಗಿತೀರಾ? ಓಕೆನಾ ಸರ್? ನಿಮ್ಮ ಹೆಸರು? ರಂಜಿತ್ ಅಂತ. ರಂಜಿತ್. ನೋಡಿ, ರಂಜಿತ್ ಅಂತೇಳಿ ಇವರು. ಆಲ್ರೆಡಿ ಇವ್ರು ವಿಡಿಯೋ ಮಾಡಿದ್ದೀನಿ. ಯಾಕೆಂದ್ರೆ ಮಾಸ್ಕ್ ಹಾಕೊಂಡಿದ್ರು ಫೇಸ್ ಕಾಣಲಿಲ್ಲ, ನೇಮ್ ಹಾಕೊಂಡಿಲ್ಲ ಅವರು. ರೈಟ್, ಓಕೆ, ಮರ್ತಿದ್ದಾರೆ ಅನ್ಸುತ್ತೆ. ಹಾಂ, ನೋಡಿ ಇಲ್ಲೊಂದು ಕಸದ ರಾಶಿ ಇದೇನು ಅಂತಾನೆ ಗೊತ್ತಿಲ್ಲ. ಇವೆಲ್ಲ ಆಟಗಳಿದೆಲ್ಲ ಇದು ಏನಕ್ಕೆ ನಿಲ್ಸಿದ್ರೆ ಪರ್ಮನೆಂಟ್ ಆಗಿ ಅರ್ಥ ಆಗ್ತಿಲ್ಲ. ಇದು ಇವ್ರು ಯಾರು ಇನ್ಚಾರ್ಜ್ ಅಂತಾನೆ, 1 ನಿಮಿಷ, ಯಾರು ಇನ್ಚಾರ್ಜ್ ಅಂತಾನೆ ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ಹೇಳ್ತಾರೆ. ಏನು ಸರ್ ಇನ್ಚಾರ್ಜ್ ಅವ್ರ ಹೆಸರು? ದಿಲೀಪ್ ರಾಜೇಶ್. ಹಾಂ, ಓಕೆ ಸರ್. ಇಲ್ಲೆಲ್ಲ ಏನಕ್ಕೆ ನಿಲ್ಸಿದ್ದೀರಾ? ಗಾಡಿ ರಿಪೇರಿ ಗಾಡಿಗಳು ಅಂದ್ರೆ ಇದೆಲ್ಲ ಓಡೋದೇ ಇಲ್ಲ, ಇದು ರನ್ನಿಂಗ್ ಇಲ್ಲ. ಓಕೆ ಅಂದ್ರೆ ಸುಮ್ಮನೆ ಲೆಕ್ಕಕ್ಕೆ ತಗೋಬೇಕು ನಾವು ಅಷ್ಟೇ. ಇದು ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ಯಾವ ಗಾಡಿ ರನ್ನಿಂಗ್ ಆಗುತ್ತೋ ಅದು ಮಾತ್ರ ಸ್ಕ್ಯಾನಿಂಗ್ ಮಾಡೋದು. ರಿಪೇರಿ ಆಗಿದ್ರೆ ನಾವು ಇನ್ಫಾರ್ಮ್ ಮಾಡಿದೀವಿ. ಇದಕ್ಕೋಸ್ಕರ ಈ ಗಾಡಿ ರಿಪೇರಿ ಇರೋದ್ರಿಂದ, ವರ್ಕರ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಾವ್ ಹೇಳಿದೀವಿ ಈ ತರ ಪ್ರಾಬ್ಲಮ್ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ನಾವೆಲ್ಲರಿಗೂ ಇನ್ಫಾರ್ಮ್ ಮಾಡಿದೀವಿ. ಸರ್, ನಿಮ್ಮ ಅಂದಾಜು ಎಷ್ಟು ಆಟೋಗಳು ಬರ್ತಾ ಇದೆ ಸರ್? ಬೆಳಿಗ್ಗೆ 5 ಗಾಡಿ ಸ್ಕ್ಯಾನಿಂಗ್ ಆಗಿರೋ, 5 ಗಾಡಿ ಕಳಿಸಿದ್ವಿ. ಇದು ಸ್ಕ್ಯಾನಿಂಗ್ ಜಾಗನ? ಇದು ಹೌದು, ಸ್ಕ್ಯಾನಿಂಗ್. ಇದು ಸ್ಕ್ಯಾನಿಂಗ್ ಪಾಯಿಂಟ್. ಓಕೆ, ಇದು ಮೈನ್ ಪಾಯಿಂಟ್ ಇಂದ ಸ್ಕ್ಯಾನ್ ಆಗಬೇಕು. ಇಲ್ಲಿಂದ ಅವರು ಓಕೆ. ಇದೆಲ್ಲ ಫಿಲ್ ಆಗಿರೋದು ಯಾಕೆ ಕ್ಲಿಯರ್ ಮಾಡ್ತೀರಾ ಸರ್? ಇದನ್ನೆಲ್ಲ ಫೋಟೋ ಹೊಡೆದು ಆಲ್ರೆಡಿ ರಿಪೋರ್ಟ್ ಮಾಡಿದೀವಿ. ಇದಕ್ಕೆ ಇವ್ರಿಗೂ ಕೂಡ 3 ನೋಟಿಸ್ ಆಗಿದೆ. ಬನ್ನಿ ಸರ್, ಮಾತಾಡ್ಕೊಂಡು ಹೋಗೋಣ. ಚೆನ್ನಾಗಿದೆ ಸ್ಪಾಟ್. ನೋಡಿ, ಇಲ್ಲಿ ಸುಮಾರು ಆಟೋಗಳು ನಿಂತಿದೆ. ಇದು ಪರ್ಮನೆಂಟ್ ಜಾಗ. ಇದು ಪರ್ಮನೆಂಟ್ ಜಾಗ. ಇದು ಸುಮಾರು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು. ನೋಡಿ ಇಲ್ಲಿ ಒಬ್ಬೊಬ್ಬ ನೋಡಿ, ಎಲ್ಲ ಪಾಯಿಂಟ್ ಜಾಗ ಅಂತ ಹೇಳ್ತಾರೆ. ಇಲ್ಲಿಂದ ಅವರು ಸ್ಕ್ಯಾನ್ ಮಾಡ್ಕೊಂಡು ಆಟೋ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, 1 2 3 4 5 6 7 ಆಟೋ ಇಲ್ಲ ಫುಲ್ ಸ್ಟಾಕ್. ನೋಡಿ, ಇಲ್ಲೊಂದು ಸುಮಾರು ಆಟೋಗಳಿದೆ. ನೋಡಿ, ಇಲ್ಲಿ ಆಟೋಗಳಿದೆ. ಇದೆಲ್ಲ ಪಾಯಿಂಟ್ ಅಂತಿದ್ದು. ಹಾಂ, ಮಿಸ್ಟರ್ ರಜನೀತ್ ಅಂತ ಇಲ್ಲಿ ಇನ್ಚಾರ್ಜ್. ಇಲ್ಲಿ ಇವ್ರು ಹೇಳ್ತಾ ಇರೋದು ನನಗೆ, ಸರ್ 5 ಆಟೋ ಸ್ಕ್ಯಾನಿಂಗ್ ಮಾಡಿ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಇವರು. ಚಂದ್ರ ಸರ್ ಅವ್ರನ್ನ ಏನು ಕಡೆ ಹೋಗ್ತಾ ಇಬ್ಬರು ಆಬ್ಸೆಂಟಾ? ಸರಿ, ಅವರು ಇವರು B ವಾರ್ಡು. ಆಯ್ತು. ಸರಿ ಸರ್, ಆಯಿತು, ಕೇಳ್ತೀನಿ, ಫೋನ್ ಮಾಡಿ. ಓಕೆ ಸರ್. ಈಗ ನಮಗೆ ಆಟೋಗಳು ಬರ್ತಿಲ್ಲ. ಈಗ ಯಾರು ಸಾಲ್ವ್ ಮಾಡ್ಕೊಡ್ತಾರಪ್ಪ? ಈಗ ನಿಮ್ಗೆ ಬಂದು ನೇಚರ್ ಆಫ್ ವರ್ಕ್. ಸರ್, ಈಗ ನೋಡಿ, ನಾವು ನಮ್ಮ JCOಗೆ ಸೂಪರ್ವೈಸರ್ ನಮ್ಗೆ ಏನು ಪ್ರಾಬ್ಲಮ್ ಇದೆ ಇನ್ಫಾರ್ಮ್ ಮಾಡ್ತೀವಿ. ಆಲ್ರೆಡಿ AGM DGM ಇಂದ ಹಿಡಿದು ಮೇಲ್ಗಡೆವರೆಗೂ ರಿಪೋರ್ಟ್ ಹೋಗಿದೆ. ಫೈಲು ಮೂವ್ ಆಗಿದೆ. ಇವರು ಕೇಸ್ ಇರೋದ್ರಿಂದ ಕಾರಣದಿಂದ ಸ್ವಲ್ಪ ಯಾವುದೇ ರೀತಿ ಅದನ್ನ ಮೂವ್ ಮಾಡೋಕ್ಕಾಗ್ತಾ ಇಲ್ಲ. ಅಂದ್ರೆ ಅದಕ್ಕೆ ಏನಿದೆ, ನಮ್ದು ಏನು ತೊಂದರೆ ಆಗ್ತಿದೆ ಎಲ್ಲ ರಿಪೋರ್ಟ್ ಕೊಡ್ತಾ ಇದೀವಿ. ಈ ವಾರ್ಡ್ಗೆ ಏನು ಸಮಸ್ಯೆ ಆಗ್ತಿದೆ, ಈಗ ಪಬ್ಲಿಕ್ ಏನು ತೊಂದರೆ ಆಗ್ತಿದೆ ಹೇಳ್ತಾ ಇದೀವಿ. ಅದನ್ನು ಮೇಲ್ಗಡೆಯವರು ನಾವು ರಿಪೋರ್ಟ್ ಮಾಡಿದೀವಿ. ಅದನ್ನ ಏನು ಆಕ್ಷನ್ ತಗೋತಾರ ಅವ್ರ ಮೇಲ್ಗಡೆಯಿಂದ ನಾವು ಕಾಯ್ತಾ ಇದೀವಿ ಅಷ್ಟೇ. ಸರ್, 20 ದಿವಸ ಬೇಕಾ? 20 ದಿವಸದಿಂದ ಆಲ್ರೆಡಿ ನಿಮ್ಗೆ ಏನಾಗಿದೆ? ಇಲ್ಲಿಗೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ. ಡೈಲಿ ಏನ್ ಕೆಲಸ ಆಗಿದೆ ಅಷ್ಟೇ ಅಪ್ಡೇಟ್ ಮಾಡ್ತಾ ಇರೋದು. ಏನ್ ಕೆಲಸ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ, ಓಕೆನಾ? ಎಷ್ಟು ಆಟೋ ಓಡುತ್ತೆ ಅದನ್ನ ರಿಪೋರ್ಟ್ ಬೇಕಾದ್ರೆ ಅಲ್ಲೂ ಸಿಗುತ್ತೆ, ಆಫೀಸಲ್ಲೂ ಸಿಗುತ್ತೆ. ಇಲ್ಲಿ ಏನ್ ಗಾಡಿ ಓಡುತ್ತೆ ಅದ್ ಮಾತ್ರ ಬೆಳಗ್ಗೆ ಬಂದ್ರೆ 5:30 6 ಗಂಟೆ ಬರ್ತಾರೆ ಡ್ರೈವರ್ ಹೆಲ್ಪರು. ಬಂದ್ರೆ ಇನ್ನು ಅರ್ಧ ಗಂಟೆಲಿ 6:30 ಸ್ಕ್ಯಾನಿಂಗ್ ಕ್ಲೋಸ್. ಎಷ್ಟು ಗಾಡಿ ಬರುತ್ತೋ ಅಷ್ಟು ಗಾಡಿ ಸ್ಕ್ಯಾನಿಂಗ್ ಆಗಿ ಹೋಗುತ್ತೆ. ಈಗ 5 ಆಟೋ ಇವತ್ತು ಹೋಗಿದೆ. ಓಕೆ, ನಿನ್ನೆನೂ ಒಂದು 7 ಆಟೋ ಅಷ್ಟೇ. 7 ಆಟೋ. ಅದ್ರ ಜ್ಞಾಪಕ ಇದ್ರಿ? ಅದ್ರ ನಿನ್ನೆ
ಅದು 7 ಆಟ 7 ಆಟ ಸರ್. ಈಗೆಲ್ಲ ಪೇಮೆಂಟ್ ಅಂದ್ರೆ 7-8 ಗಾಡಿ 8 ಗಾಡಿ 8 ಗಾಡಿ ಅಥವಾ 7 ಗಾಡಿ ಓಡ್ತಾ ಇರೋದಕ್ಕೆ ನಮ್ಮ ಏರಿಯಾಗೆ ಸಾಲ್ತಾ ಇಲ್ಲ, ಅಂದ್ರೆ 141 ವಾರ್ಡ್ಗೆ ಸಾಲ್ತಾ ಇಲ್ಲ. ನಿಜನಾ ಸರ್? ಪೇಮೆಂಟ್ ಎಲ್ಲ ಹೆಂಗಾಗುತ್ತೆ ಅವ್ರಿಗೆ? ಅಂದ್ರೆ 7 ಆಟ 5 ಆಟ ಅಂತ ಹೇಳಿ ಅದೇ ತರ ಆಗುತ್ತಾ ಅದೇ ಬೇರೆ ತರ ಆಗುತ್ತಾ? ನೋಡಿ, ನಾವು ರಿಪೋರ್ಟ್ ಮಾಡ್ತೀವಿ, ಏನಿದೆ ನಾವು ರಿಪೋರ್ಟ್ ಕೊಡ್ತೀವಿ. ಸರ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಕೆಲಸಕ್ಕೆ ನಾನು ಬಂದಿರೋದು, ನಾನು ಸ್ವಂತ ಕೆಲಸ ಬಿಟ್ಬಿಟ್ಟು ನಾನು ಬಂದಿರೋದು. ಇವರು ಪೇಮೆಂಟ್ ತಗೊಳ್ತಿದ್ದೀರಾ, ನಿಮ್ದು ವರ್ಕ್ ಮಾಡ್ತಾ ಇದ್ದೀರಾ, ಇದು ನಂಗೆ ಯಾರು ಪೇಮೆಂಟ್ ಕೊಡ್ತಾ ಇಲ್ಲ. ಇದು ನಾನು ಸ್ವಂತ ಕೆಲಸ ಬಿಟ್ಬಿಟ್ಟು ಸೋಷಿಯಲ್ ವರ್ಕ್ ಮಾಡಕ್ ಬಂದಿದ್ದೀನಿ, ರೈಟ್ ಆಯ್ತಾ? ಇದ್ರಲ್ಲಿ ಇನ್ನೊಂದು ಹೇಳ್ಬೇಕು ಅಂತೇಳಿ ಇದ್ರಲ್ಲಿ ಏನು ಲಾಭ ನಂಗೆ ಏನಿಲ್ಲ. ಇಲ್ಲಿ ಪಬ್ಲಿಕ್ ಒಳ್ಳೇದಾಗಬೇಕು ಅಂತ ಅಷ್ಟೇ ನಂಗೆ ಲಾಭ, ಅರ್ಥ ಆಯ್ತಾ? ಈಗ ನಾನು ಕಸ ಹಾಕ್ಬೇಕು ಅಂತ ಹೇಳಿ ನಾನೊಬ್ಬ ಪಬ್ಲಿಕ್ ಆಗಿ ಕೇಳಬೇಕು ಅಂದ್ರೆ ಕಸ ಹಾಕ್ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕೀಗ? ಇದ್ರ ಬಿನಿ ಮಿಲ್ ಹತ್ರ ಹೋಗ್ಬೇಕು. ಬಿನಿ ಮಿಲ್ ಅಂದ್ರೆ ಸೇರ್ಸಲ್ಲ, ಇದ್ರ ವಿಠಲ್ ಮಂದಿರ ಹತ್ರ ಬರ್ಬೇಕು. ವಿಠಲ್ ಮಂದಿರ ಹತ್ರ ಏನಂತಾರೆ ಸರ್, ನೀವೇ ವಿಡಿಯೋ ಮಾಡ್ತಾರೆ, ನೀವೇ ಕಸ ಹಿಡಿತಾರೆ, ಅರ್ಥ ಏನಾಗ? ನಾವೆಲ್ಲೂ ಕಸ ಹಾಕಕ್ಕೆ ಆಗ್ತಿಲ್ಲ. 22 ದಿವಸ ಆಗಿದೆ ಆಟೋಗಳು ಬಂದು. ನಿಜನಾ? ನೀವೇ ನನ್ನ ಪರಿಸ್ಥಿತಿ ಇದೆ, ಏನ್ ಮಾಡ್ತಿದ್ರಿ ಹೇಳಿ ಸರ್? ಅದು ಈಗ ನೋಡಿ, ನನ್ನ ಏನ್ ಕೆಲಸ ಕೊಟ್ಟಿದ್ದಾರೆ, ನಾನು ತಪ್ಪದೆ ಆ ರಿಪೋರ್ಟ್ ಅನ್ನ ನಾನು ಡೈಲಿ ಕಳಿಸ್ತಾ ಇದ್ದೀನಿ. ನಾನು ಖುದ್ದಾಗಿ ಇಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದ್ದೀನಿ. ನೀವು ನೋಡಿದ್ರಿ, ಬರ್ನಿಂಗ್ ಡೌನ್ 2 ಕಾಂಪ್ಯಾಕ್ಟರ್ ಹಾಕೋ ಕೆಲಸ ಮಾಡಿಸಿದೀನಿ. ನನಗೆ ಏನ್ ಕೊಡ್ತಾರೋ 2 ಕಾಂಪ್ಯಾಕ್ಟರ್ ಬಂತು, ಸಾರಿ 2 10 ವೀಲರ್ ಬಂತು, JCP ಕೆಲಸ ಮಾಡಿಸ್ತೀವಿ. ಅದ್ಯಾರ್ದದು ಇನ್ಚಾರ್ಜ್? ಯಾವ್ದು ಹೇಳಿ? ಅದು 10 ವೀಲರ್ ಬಂದು ಇನ್ಚಾರ್ಜ್ 10 ವೀಲರ್ ನಮ್ಮ AGM ಕಡೆಯಿಂದ ಕಳಿಸ್ಕೊಟ್ಟಿದ್ರು, ಅದನ್ನ ಮಾಡಿಸಿದ ಕೆಲಸ ಬಂತು. 2 ಮಾಡಿ ಅದು ಡಿಪಾರ್ಟ್ಮೆಂಟ್ ಕಡೆಯಿಂದ, ಅದೇನೋ ನಮ್ಮ BBMP ವಾರ್ಡ್ ಕಡೆಯಿಂದನೇ ಬಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದು ಮಾಡಿಸ್ಕೊಟ್ವಿ. ಇವಾಗ ಅವ್ರದ್ದು ಏನಿದೆ ವರ್ಕರ್ ಏನ್ ಸಮಸ್ಯೆ ಇದೆ ಅವ್ರ ಬಗೆಹರಿಸ್ಕೋಬೇಕು. ವರ್ಕರ್ಸ್ ಬಂದ್ಬಿಟ್ಟಿಲ್ಲ, ಆಟೋಗಳು ಮಾತ್ರ ಆಲ್ಟರ್ನೇಟ್ ಕೊಡಿ ಅಂತಾನು ಕೇಳಿದೀವಿ, ಆಲ್ಟರ್ನೇಟಿವ್ ಕೊಡಬೇಕು. ಅದ್ರ ಜೊತೆಗೆ ವರ್ಕರ್ ಡ್ರೈವರ್ ಏನ್ ಪ್ರಾಬ್ಲಮ್ ಇದೆ ಅದನ್ನ ಅಪ್ಡೇಟ್ ಮಾಡಿದ್ವಿ ನಾವು. ಇದರಲ್ಲಿ ಯಾವ್ದು ಕೂಡ ಇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಇದು ಏನಿದೆ ಸ್ಪಾಟ್ ಅಲ್ಲಿ ಏನಿದೆ, ಇದು ನೀವೇನ್ ನೋಡ್ತೀರೋ ಅದೇ ರಿಪೋರ್ಟ್ ನಾವು ಕೊಟ್ಟಿರೋದು. ಅಫ್ಕೋರ್ಸ್ ಕೊಡ್ಲೇಬೇಕು. ಅದು ಇದೇನ್ ಹೇಳ್ಬೇಕು ಅಂದ್ರೆ ಇದು ಬಂದ್ಬಿಟ್ಟು ಈಗ ಅವ್ರು ಹೇಳ್ತೀನಲ್ಲ, ಅವ್ರು ಕೆಲಸ ಮಾಡ್ಬೇಕು, ನೀವು ಕೆಲಸ ಮಾಡ್ಬೇಕು, ಇಷ್ಟೇ ಆಗಿರೋದಿಲ್ಲ. ಅವ್ರು ಕೆಲಸ ಮಾಡದಿರೋದಕ್ಕೆ ಪಬ್ಲಿಕ್ ತೊಂದರೆ ಆಗ್ತಾ ಇರೋದಿಲ್ಲ. ದಿನಕ್ಕೆ 7 ಆಟ 5 ಆಟ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಅವರೇಜ್ ತಗೊಂಡ್ರೆ ಒಂದು 5 ಆಟ ತಗೊಳ್ಳೋಣ ತಿಂಗಳಿಗೆ, ಅಲ್ವಾ? ಅಂದ್ರೆ ದಿನಕ್ಕೆ 150, ತಿಂಗಳಿಗೆ 150 ಆಟ ಆಯ್ತು. 150 ಆಟ ಬಂದ್ಬಿಟ್ಟು ಅಷ್ಟು 1000 ಮನೆಗಂತೂ ಸಾಲಲ್ಲ. ನಿಜನಾ? ನಿಜನಾ? ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ ಡೋರ್ ಟು ಡೋರ್ ಆಗ್ತಾ ಇಲ್ಲ ಅಂತ ನಾನು ಅದು ಕಂಪ್ಲೇಂಟ್ ಹಾಕಿದ್ದೀನಲ್ಲ. ಡೋರ್ ಟು ಡೋರ್ ಆಗದೆ ಇದ್ರೆ ಒಂದು ಬ್ಲಾಕ್ 2 ಬ್ಲಾಕ್ ಅಲ್ಲಿ ಮಾಡಿದ್ರೆ ಆಗಲ್ಲ. 14,000 ಚಿಲ್ಲರೆ ಮನೆ ಇದ್ದಾಗ 2 ಕಡೆ ಮಾಡಿದ್ರೆ. ಓಕೆ, ನೀವು ಸರ್ವೆ ಮಾಡಿದ್ರೆ ಸಂತೋಷ. 14,000 ಮನೆ, 14,000 ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು. ಓಕೆ, 15,000 ಬಾರ್ಡರ್ ಇದೆ ಬಿಡಿ. ಅವರೇಜ್ ತಗೊಂಡ್ರೆ ನಿಮ್ಗೆ ಅವರೇಜ್ ತಗೊಂಡ್ರೆ ಈಗ 5 ಆಟ ಸಾಲಲ್ಲ. 5 ಆಟ ಅಲ್ಲ, 18 ಆಟನೇ ಅಲ್ಲ ನಾನು ಹೇಳ್ತಿರೋದು. ಇವಾಗ ಓಡ್ತಾರೆ 5 ಆಟ ಓಡ್ತಾರೆ. ಅವರೇಜ್ ತಗೊಂಡ್ರೆ ನಾನು ತಿಂಗಳಿಗೆ 150 ಆಟ ಅಂತ ಇಟ್ಕೊಳ್ಳೋಣ. ಆ 150 ಆಟ ತಗೊಂಡ್ರೆ ಖಂಡಿತ ಆಗಲ್ಲ. ಅದು ಎಂತ ಚಿಕ್ಕ ಹುಡುಗನ ಕೇಳಿದ್ರು ಆಗೋದಿಲ್ಲ. ಇದನ್ನ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ, ಆಯ್ತಾ? ಇಲ್ಲಿ ಏನ್ ಸಮಸ್ಯೆ ಇದೆ ಖುದ್ದಾಗಿ ಆ ಕೇಸು ಕೂಡ ನಮ್ಮ ಏರ್ ಹತ್ರ ಜಾರಿದ್ದಾರೆ, ಯಾರವರು ಹೋಗಿದ್ದಾರೆ. ಕೇಸ್ ಅದೇನಿದೆ ಡಿಕ್ಲೇರ್ ಆಗೋವರೆಗೂ. ಕೇಸ್ ಅಂದ್ರೆ ಯಾವ ತರ ಸರ್? ನಂಗೆ ಅರ್ಥ ಆಗಂಗೆ ಹೇಳಿ ಸರ್ ಸ್ವಲ್ಪ. ಅವ್ರು ನೋಟಿಸ್, ಅವ್ರು ಸ್ಟೇ ತಂದಿದ್ದಾರೆ ಸರ್. ಯಾರು? ಇವರು ದಿಲೀಪ್ ರಾಜೇಶ್ ಅವರು ನೋಟಿಸ್ ಅಂದ್ರೆ ನಾನು ಓಕೆ ಆಯ್ತು ಹೇಳಿ. ನೋಟಿಸ್ ಅವ್ರದ್ದು ಏನು ನಾವೇನೋ 3 ನೋಟಿಸ್ ಏನೋ ಇಶ್ಯೂ ಆಗಿತ್ತು. ಸೊ ಅದು ಕೇಸ್ ಕೋರ್ಟ್ ಅಲ್ಲಿ ಇದೆ, ಡಿಕ್ಲೇರ್ ಆಗ್ಬೇಕು. ಅದ್ರಲ್ಲಿ ನಮ್ಮ ಕಡೆಯಿಂದನೂ ಲಾಯರ್ ಇದಾರೆ, ಗವರ್ಮೆಂಟ್ ಲಾಯರ್ ಇದೆ. ಅದು ಡೇಟ್ ಹೋಗಿದೆ, ಅದು ಡಿಕ್ಲೇರ್ ಆದ ತಕ್ಷಣ ಇದಕ್ಕೆ ಏನಾದ್ರು ಸೊಲ್ಯೂಷನ್ ಸಿಗುತ್ತೆ. ಅದುವರೆಗೆ ಮೇಂಟೈನ್ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರೆಸರ್ ಆಗ್ತಾ ಇದ್ವಿ. ಡೈಲಿ ಕೆಲಸ ಮಾಡಲೇಬೇಕು ಅಂತ ಹೇಳಿ ಇದನ್ನು ಇನ್ಫಾರ್ಮ್ ಮಾಡಿ ಪ್ರೆಸರ್ ಆಗಿ ಮಾಡಿಸ್ತೀವಿ ಆಲ್ರೆಡಿ. ಈಗ ಬಂದು 7-8 ಜನ ಹತ್ರನೂ ಎಷ್ಟು ಸಾಧ್ಯ ಆಗುತ್ತೋ ಪಬ್ಲಿಕ್ ಮೇನ್ ರೋಡಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಎಷ್ಟು ವರ್ಕರ್ ಸಿಗ್ತಾರೋ ಅಷ್ಟರಲ್ಲಿ ನಾನು ಕೆಲಸ ಮಾಡಿಸ್ತೀನಿ. ಓಕೆ, ಈಗ ಬಂದ್ಬಿಟ್ಟು ನಿಮಗೆ ಸೂಪರ್ವೈಸರ್ ಅಂತ ಹೇಳಿದ್ರೆ ಏರಿಯಾ ಸೂಪರ್ವೈಸರ್ ಅವರು ಕೆಲಸ ಮಾಡ್ತಿಲ್ಲ ಅಂತ ನಾನು ಹೇಳ್ತೀನಿ. ಬೇಕಾರೆ ಅವ್ರು ಹೇಳ್ತಾರೆ, ನಾನೆಲ್ಲ ಮೀಟಿಂಗ್ ಮಾಡ್ದೆ ನಾವು. ಯಾರು ಮಿಸ್ಟರ್ ಇವರು ವೆಂಕಟೇಶ್ ಇರ್ಬೋದು, ಆಮೇಲೆ ರಾಜು ಇರ್ಬೋದು, ಇನ್ನೊಬ್ರು ಮೂರ್ತಿ ಇರ್ಬೋದು. ಸರ್ ನಂಗೆ ಆಟೋ ಹಾಕ್ಸ್ಕೊಡಿ ಸರ್, ಆಟೋ ಬರ್ತಾ ಇಲ್ಲ, ಆಟೋಯಿಂದ ನನಗೆ ಪ್ರಾಬ್ಲಮ್ ಆಗಿದೆ. ನಿಜಾನ? ಅವ್ರು ಹೇಳ್ತಾ ಇರೋದು ಇಷ್ಟೇನೆ. ಈಗ ಆಟೋಗಳು ಬರ್ತಾ ಇರೋದ್ರಲ್ಲಿ ಕೇಸ್ ನಡೀತಾ ಇದೆ ಅಂತ. ಇದು ಇಂಟರ್ನಲ್ ಪ್ರಾಬ್ಲಮ್ ಐತೆ. ಪಬ್ಲಿಕ್ ಏನ್ ಮಾಡ್ತಾರೆ ಈಗ ನಿಮ್ಮ ಲೆಕ್ಕದಲ್ಲಿ? ಈಗ ಇಂಟರ್ನಲ್ ಕೇಸ್ ಸೆಪರೇಟ್ ಇರ್ಲಿ, ಬಟ್ ಅವ್ರು ಕೆಲಸ ಮಾಡೋದಕ್ಕೆ ನಾವು ಆಲ್ರೆಡಿ ಹೇಳಿದೀವಿ. ಯಾಕಂದ್ರೆ ಅವ್ರದ್ದು ಏನ್ ನಡೀತಾ ಇದೆ ನಮ್ಗೆ ಅದು ಸಪರೇಟ್ ಇರ್ಲಿ, ಅದು ಆ ಚಾನಲ್ ಬಿಟ್ಕೊಳ್ಳೋಣ. ಅದು ನಿಜಾನಾ? ಆಯ್ತಾ? ಈಗ ಏನು ದಿನಕ್ಕೆ 5 ಆಟ ಓಡಿದ್ರೆ ನಮ್ಗೆ 141 ಒಳಗೆ ನಿಜವೂ ಸಾಲಲ್ಲ, ಖಂಡಿತನಾ? ಆ 141 ವಾರ್ಡ್ಗೆ ಸುಮಾರು ಒಂದು 15 ಇಂದ 17 ಆಟೋ ಬೇಕಾಗುತ್ತೆ. 18 ಆಟೋ ಈಗ ನಮ್ಗೆ ಬೇಕು. ಓಕೆನಾ? 18 ಆಟೋ ಇಲ್ಲಿ ಓಡದೇ ಇದ್ದಕ್ಕೆ ಪಬ್ಲಿಕ್ ಏನ್ ಮಾಡ್ತಾರೆ, ಫುಟ್ಪಾತ್ ಮೇಲೆ ಅಲ್ಲಿ ಇಲ್ಲಿ ಜಿಂಕೆ ಪಾರ್ಕು, ವಿಠಲ್ ಮಂದಿರ, ಇಲ್ಲಿ ಟೆಂಪಲ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಶ್ರೀಮಂತ ಟೆಂಪಲ್. ನಿಜನಾ? ನಿಮ್ಗೆ ಗೊತ್ತಿದೆ, ಅದು ಫೋಟೋ ತೆಗ್ದಿರ್ತೀರಾ ಸುಮಾರು ಜಾಗ, ನನಗೊಂದ್ಸರಿ ತೋರಿಸಿದ್ದೀರಾ ಈ ಪ್ರಾಬ್ಲಮ್ ಆಗಿದೆ ಅಂತ. ನಿಜವಾಗ್ಲೂ ಇಲ್ಲಿ ಪಾಯಿಂಟ್ ಅಂತ ನಂಗೆ ಇವತ್ತೇ ಗೊತ್ತಾಗಿದೆ, ನೋಡೇ ಗೊತ್ತಾಗಿದೆ. ಅದು ಇದೇ ಮಿಷನ್ ಪಾಯಿಂಟ್ ಅಂದ್ರೆ ಆಟೋಗಳು ನಿಲ್ಸಿರ್ತಾರೆ, ಇಲ್ಲಿ ತಗೊಂಡೋಗ್ತಾರೆ. ಇಲ್ಲಿ ನಿಮ್ಮ ಹತ್ರ ಸ್ಕ್ಯಾನಿಂಗ್ ಆಗಿದ ತಕ್ಷಣ ಅದು ಅಕೌಂಟ್. ಅದು ನಿಜನಾ?
ಏನು ಡ್ರೈವರ್ ಸ್ಕ್ಯಾನಿಂಗ್ ಅಂದ್ರೆ ಬೆಳಗ್ಗೆ ಸ್ಕ್ಯಾನಿಂಗ್ ಇರುತ್ತೆ. ಬೆಳಗ್ಗೆ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಇಲ್ಲಿಂದ ತಗೊಂಡು ಹೋಗ್ತಾರೆ. ಓಕೆ ಓಕೆ. ಇಲ್ಲಾಂದ್ರೆ ಹೊರಗಡೆ ಎಲ್ಲಾರು ಪಾಯಿಂಟ್ ಕೆಲವೊಂದು ಬ್ಯೂಟಿಫಿಕೇಶನ್ ಮಾಡಿ ಪಾಯಿಂಟ್ ಎಲ್ಲಾರು ಕ್ಲಿಯರ್ ಮಾಡಿರ್ತೀವಿ. ಈಗ ಕಾಲೇಜ್ ಪಾಯಿಂಟು ಅಥವಾ ಇಲ್ಲಿ ಮೇನ್ ರೋಡಲ್ಲಿ ತುಂಬಾ ಕಸ ಹಾಕೋ ಜಾಗದಲ್ಲಿ ಆಟೋ ನಿಲ್ಲಿಸಿರ್ತಾರೆ. ಬೆಳಗ್ಗೆ ತಗೊಬಂದು ಇಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡೇ ಹೋಗ್ತಾರೆ. ಇಲ್ಲಿ ಬರಲೇಬೇಕು, ಮಸ್ಟ್ ಇಂಪಾರ್ಟೆಂಟ್ ಇದೆ. ಈಗ ಫೈನಲ್ ಆಗಿ ನಾನು ಕೇಳ್ಬಿಡ್ತೀನಿ, ದಿಸ್ ಫೈನಲ್ ಇದು, ಇದಕ್ಕೆ ಪರಿಹಾರ ಏನು ಸ್ವಾಮಿ? ಸರ್ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ನಾನು ಕಾಯ್ತಾ ಇದ್ದೀನಿ. ಅಲ್ಲಿಂದ ಮೇಲೆ ಏನು ಆರ್ಡರ್ ಬರುತ್ತೋ ಆರ್ಡರ್ ಪ್ರಕಾರನೇ ಕೆಲಸ ಮಾಡಬೇಕಲ್ಲ. ಸ್ವಂತ ನಾನೇನು ಬೇರೆ ನನಗೆ ಯಾವುದನ್ನು ಕೂಡ ನಿರ್ಧಾರ ತಗೊಳ್ಳೋ ಅಷ್ಟು ದೊಡ್ಡವರು. ದಿಲೀಪ್ ಅವರೇನು ಹೇಳ್ತಾ ಇರೋದು ಇಷ್ಟ, ನಾವು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಇದು ದಯವಿಟ್ಟು ಹೇಳ್ತೀನಿ, ನಿಮ್ಮ ಇಂಟರ್ನಲ್ ಪ್ರಾಬ್ಲಮ್ ಏನಾರ ಇಟ್ಕೊಳ್ಳಿ, ಅದು ದಯವಿಟ್ಟು ಬೇಡ. ಪಬ್ಲಿಕ್ ತುಂಬ ತೊಂದರೆ ಆಗಿದೆ. ದಯವಿಟ್ಟು ಬಂದು ಏನು ಆಟೋ ಇದೆ ಅದೆಲ್ಲ ರನ್ನಿಂಗ್ ಮಾಡಿಸಿ. ಯಾಕಂದ್ರೆ ನಿಮ್ಮ ಮೇಲೆ ನಮಗೊಂದು ಸ್ವಲ್ಪನೂ ಬೇಜಾರಿಲ್ಲ, ಅರ್ಥ ಆಯ್ತಾ? ಎಲ್ಲರೂ ಹೇಳ್ತಾರೆ ಆಟೋ ಬರಲಿ ಅಂತ ಹೇಳ್ತಾರೆ. ಇಲ್ಲಿ ಹೆಸರುಗಳು ಯಾವುದು ಹೇಳ್ತಾ ಇಲ್ಲ. ಇಲ್ಲಿ ಹೆಸರುಗಳು ನಾನು ತುಂಬಾ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡಿದ್ದು ಸರ್, ದಿಲೀಪ್ ರಾಜ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಿಲೀಪ್ ರಾಜ್ ಅವ್ರು ನಿಮ್ಮ ರಿಕ್ವೆಸ್ಟ್ ಆಗಿ ಕೇಳ್ಕೊತಿದ್ದೀನಿ ನಾನು. ಪಬ್ಲಿಕ್ಕೋಸ್ಕರ ದಯವಿಟ್ಟು ಆಟೋಗಳು ಏನಿದೆ ಎಲ್ಲ ರನ್ನಿಂಗ್ ಮಾಡಿ. ಹಾಗೆ ನಿಮ್ದೇನು ಕೇಸ್ ನಡೀತದೆ ನಡೆಸ್ಕೊಳ್ಳಿ, ಅದು ನನಗೆ ಯಾಕೆಂದ್ರೆ ಪಬ್ಲಿಕ್ ಅದಕ್ಕೂ ಸಂಬಂಧಪಟ್ಟಿಲ್ಲ. ಅದು ಅದಕ್ಕೆ ನಿಮ್ದು ಇಂಟರ್ನಲ್ ಪ್ರಾಬ್ಲಮ್ ಇದೆ. ದಯವಿಟ್ಟು ಬಂದು 15ರಿಂದ 17 ಆಟೋ ಹೇಳ್ತಾ ಇದ್ದಾರೆ. ಮಿಸ್ಟರ್ ಯಾರೋ ಮಾರ್ಷಲ್ ರಂಜಿತ್ ಅಂತೇಳಿ, ಆಮೇಲೆ ಸುಮಾರು ರಾಜು, ವೆಂಕಟೇಶ್, ಮೂರ್ತಿ ಅವರೆಲ್ಲ ಹೇಳಿದ್ದಾರೆ ಸರ್ ಆಟೋಗಳು ಬರ್ತಿಲ್ಲ, ಆಟೋಗಳು ಬಂದು ನಾವು ಖಂಡಿತ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಅಂತ. ಯಾಕೆಂದ್ರೆ ನಮಗೆ ಅದೊಂದು ಸ್ವಂತ ಕೆಲಸ ಇದೆ. ಇದು ನನಗೆಂದ್ರೆ ನಾನು ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗ ನನಗೂ ಗೊತ್ತಿರಲಿಲ್ಲ, ಇದು ಪಾಯಿಂಟ್ ಜಾಗ ಅಂದ್ಬಿಟ್ಟು ಇಲ್ಲಿ ಮಾರ್ಷಲ್ ನಿಂತಾಗ ಅವರು ಕ್ಲಿಯಾರಿಟಿಯಾಗಿ ಕೇಳಿದ್ದಾರೆ, ಇಲ್ಲಿ ಏನೋ ಸರ್ ಪ್ರಾಬ್ಲಮ್ ಇದೆ ಸರ್, ಅಫಿಷಿಯಲ್ ಆಗಿ ಕೇಸ್ ನಡೀತಿದೆ ಅಂತ. ಸೊ ಆ ಕೇಸ್ ನಡೀತಿರೋದಕ್ಕೋಸ್ಕರ ಆಟೋಗಳು ಬರ್ತಾ ಇಲ್ಲ ಅಂತ. ಸೊ ಆಟೋಗಳು ಬರ್ದಿದ್ದಕ್ಕೆ ಏನಾಗಿದೆ, ಇಲ್ಲಿ ಪಬ್ಲಿಕ್ ತೊಂದರೆ ಆಗಿದೆ. ಅದೇನು ಆದಷ್ಟು ಬೇಗ ಯಾಕೆ ನಿಮ್ಮ ಮೇಲೆ ನಮ್ಗೆ ಯಾವುದೇ ಕಾರಣಕ್ಕೂ ಬೇಜಾರಿಲ್ಲ. ಇವತ್ತು ನಾಳೆಯಿಂದನೇ 15 ಆಟೋ ಬಿಟ್ಬಿಡಿ, ನಿಜವಾಗಿ ನಿಮ್ಗೆ ಖಂಡಿತ ಬೇಜಾರಿಲ್ಲ. ನಿಜನಾ? ಓಕೆ, ಅಂದರೆ ನಿಮ್ದು ಏನು ಇಂಟರ್ನಲ್ ಇದೆ 1000 ಇಟ್ಕೊಳ್ಳಿ, ಅದು ನಮಗೆ ಪಬ್ಲಿಕ್ ಅಂತೂ ಬೇಡ. ಅದು ಪಬ್ಲಿಕ್ ಪರವಾಗಿ ನಾನು ಕೇಳ್ತಾ ಇರೋದಷ್ಟೇ. ಇಲ್ಲಿ ಅವ್ರಿಗೋಸ್ಕರ ಕೇಳ್ತಾ ಇರೋದು 15ರಿಂದ 17 ಆಟೋ ಏನಾರ ಮಾಡಿ ರಿಪೇರಿ ಮಾಡ್ತಿರೋ ಅಥವಾ ಹೊಸ ತಗೋತಿರೋ ನನಗೆ ಗೊತ್ತಿಲ್ಲ. ಖಂಡಿತ ಆಟೋ ಚಲ್ತಿ ಮಾಡಿ ಪಬ್ಲಿಕ್ ಒಳ್ಳೇದು ಮಾಡ್ಕೊಡಿ. ಯಾಕೆಂದ್ರೆ ಎಲ್ಲ ವಿಡಿಯೋಗಳು ನನ್ನ ಹತ್ರ ಇದೆ, ಪ್ರತಿಯೊಂದು ವಿಡಿಯೋಗಳು ನನ್ನ ಹತ್ರ ಇದೆ. ಯಾಕೆಂದ್ರೆ ಅವ್ರು ಅವಾಗ ಕೇಳ್ಬೋದು, ಮಾರ್ಷಲ್ ಕೇಳ್ಬೋದು, ನಾವು ವೆಂಕಟೇಶ್ವರ್ ಕೇಳ್ಬೋದು, ನಾನು ಆಮೇಲೆ ಮೂರ್ತಿ ಕೇಳ್ಬೋದು, ಪ್ರತಿಯೊಬ್ಬರನ್ನು ಕೇಳ್ಬೋದು ಏನಕ್ಕಪ್ಪ ಕೆಲಸ ಮಾಡ್ತಿಲ್ಲ ಅಂತ. ಯಾಕೆಂದ್ರೆ ಎಲ್ಲ ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಹೇಳ್ತಾರೆ ಅಂದ್ರೆ ಆಟೋಗಳು ಬರ್ತಾ ಇಲ್ಲ. ಆಟೋಗಳು ಬರ್ತಾ ಇದ್ದಕ್ಕೆ ಕಾರಣ ಆಗಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ರೈಟ್. ರಂಜಿತ್ ಅವರ ಇಲ್ಲಿವರೆಗೂ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಆ ಇನ್ಫಾರ್ಮೇಶನ್ ಸರಿಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಆಟೋ ಇದನ್ನ ಎಲ್ಲರೂ ಸೇರ್ಕೊಂಡು ಅದೇನು ಕ್ಲಿಯರ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಿಮ್ಮ ಕೈಲಾದಷ್ಟು ನೀವು ಮಾಡ್ತೀರಾ, ನನ್ನ ಕೈಲಾದಷ್ಟು ಮಾಡ್ತೀನಿ. ಅದು ಚಾಲೆಂಜ್ ತಗೊಂಡಾಗಿ ಮಾಡಬೇಕು ಇದು. ಯಾಕೆಂದ್ರೆ ಇಲ್ಲಿ ಒಬ್ಬನ ಕೇಳೋಲ್ಲ. ಆಮೇಲೆ ಟೈಮಿಂಗ್ಸ್ ಏನು ನಿಮ್ಮದು? ಬೆಳಿಗ್ಗೆ 5:30. 5:30. ಇವರು ಸ್ವಲ್ಪ ಲೇಟಾಗಿ ಬರ್ತಾರೆ, 6 ಗಂಟೆ ಬರ್ತಾರೆ ಅವ್ರು. ಆಯ್ತು, ಪರವಾಗಿಲ್ಲ. ಬೆಳಗ್ಗೆ 6 ಗಂಟೆ ಲೆಕ್ಕ ಹಾಕೊಂಡ್ರು ಅವ್ರು ಬಂದ್ರೆ ಇನ್ನು 2:30 ಇದೆ. 2:30 ಇದೆ ಅಂದ್ರೆ ಏನೋ ಕ್ಲೀನ್ ಮಾಡೋದೇ ಅವ್ರ ಕೆಲಸ ಆಯ್ತಾ? ಇಲ್ಲಿ ಬಿದ್ದಿರೋದು ಬ್ಲಾಕ್ ಸ್ಪಾಟ್, ಡೋರ್ ಟು ಡೋರ್ ಆಗ್ಬೋದು, ಇವ್ರದೆಲ್ಲ ಮುಗಿಸು. ಈಗ PKS ಗ್ಯಾಂಗ್ ವರ್ಕ್ ಮಾಡ್ತಾರೆ. ಗ್ಯಾಂಗ್ ವರ್ಕ್ ಎಲ್ಲೂ ಮಾಡ್ತಿರೋದು ನಾನು ನೋಡಿಲ್ಲ. ನಾನು ನಮ್ಮ ಏರಿಯಾದಲ್ಲಿ ಗ್ಯಾಂಗ್ ವರ್ಕ್ ಇದುವರೆಗೂ ಮಾಡಿಲ್ಲ. ಅದು ಬೇಕಾದ್ರೆ PKS ಗ್ಯಾಂಗ್ ವರ್ಕ್ ಮಾಡಿ ಬ್ಯಾಗ್ ಗಳು ಇಟ್ಟಿರ್ತಾರೆ ನೋಡಿ, ಅದನ್ನ ಇವರೇ ಕ್ಲಿಯರ್ ಮಾಡ್ತಾರೆ. ಯಾಕೆಂದ್ರೆ ದಪ್ಪ ಕಸಗಳು ಇರ್ತವೆ, ಅದೆಲ್ಲ ಬಿಟ್ಟಿರ್ತಾರೆ. ಯಾವ್ದು ಮಾಡಿಲ್ಲ ಅವರು. ಈಗ ಈ ರೋಡ್ ಗುಡಿಸ್ತಾರೆ, ಈ ಕಸ ಇತ್ತು ಅಂದ್ರೆ ಈಗ 4-5 ಗುಡ್ಡೆ ಆಗುತ್ತೆ, ಅದೆಲ್ಲ ಆಟೋದವ್ರ ಎತ್ಕೋತಾರೆ ಅಲ್ವಾ? ಮನೆ ಆಟೋ ಆಗಿದ ತಕ್ಷಣ ಅದು ಮನೆಗೆ ಡೋರ್ ಟು ಡೋರ್ ಹೋಯ್ತು, ಆ ಬ್ಲಾಕ್ ಗೆ ಹೋಗ್ಬಿಟ್ರೆ ಆಟೋಗಳು ಯಾವುದೇ ರೀತಿ ಕಸ ರೋಡ್ ಬರಲ್ಲ. ಇನ್ನೊಂದು ಡೌಟ್ ನನಗೆ, ಈ ದೊಡ್ಡ ಕಸ ಅಂತ ಹೇಳಿದ್ರೆ ಮನೆಯಿಂದ ಗರಿ ಬಿದ್ದಿರೋದು, ಮರ ಬಿದ್ದಿರೋದೆಲ್ಲ ಯಾರು ಎತ್ಬೇಕದು? ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಎಕ್ಸೆಲ್ ಸಿಟ್ ಮಾಡಿ ಕಳಿಸಿದೀವಿ. ಈ ಮರ ಬಿದ್ದಾಗ, ಈ ಮಳೆ ಬಿದ್ದಾಗ ಅಂತ ಈಗ ಅಲ್ಲಿಂದ ಅದೇನಾಗುತ್ತೆ ಅಂತ ತಿರ್ಗಿ ಅದ್ರ ಮೇಲೆ ಕಸ ಹಾಕ್ತಾರೆ. ಅದೇ ಸರ್, ಅದನ್ನ ಇನ್ಫಾರ್ಮ್ ಮಾಡಿದೀವಿ. ಅದು ಕಟಿಂಗ್ ಮಿಷಿನ್ ಬರ್ಬೇಕು. ಇಲ್ಲ, ನಾನು ಕೆಳಗಡೆ ಬಿದ್ದಿರೋ ಕಸ, ಸಣ್ಣ ರಂಬೆ, ಸೊಪ್ಪು, ಇವೆಲ್ಲ ಯಾರ ಕೆಲಸ? ಸೊಪ್ಪುಗಳು ಬಿದ್ದಿರುತ್ತೆ, ಗರಿ ಎಲೆಗಳು ಮಾಡ್ಬೇಕಲ್ವಾ? ಅದನ್ನ ಸರಿಯಾಗಿ ಏರಿಯಾಗಳನ್ನ ಮಾಡ್ತಿಲ್ಲ ಇಲ್ಲಿ. ಬೇಕಾದ್ರೆ ಒಂದ್ಸರಿ ಬನ್ನಿ, ಬೇಕಾದ್ರೆ JHI ಒಂದ್ಸರಿ ಇನ್ಫಾರ್ಮ್ ಮಾಡ್ತೀನಿ. ಸೀನಿಯರ್ ಇದಾರೆ, ಅವ್ರಿಗೂ ಹೇಳ್ತೀನಿ ಸ್ವಲ್ಪ ಕ್ಲೀನಿಂಗ್, ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿಸಿ ಅಂತ ಹೇಳಿ. ಒಂದ್ಸರಿ ಬನ್ನಿ, ಏರಿಯಾ ಟು ಏರಿಯಾ ಹೋಗೋಣ. ಪಬ್ಲಿಕ್ ಕೇಳೋದೇ ಬೇಡ, ನಾವು ಅಲ್ಲೇ ಕೆಟ್ಟದ್ದು ಕಾಣುತ್ತೆ ಅದು ನೋಡೋಣ. ಓಕೆ, ಆಯ್ತು ಸರ್.